ಮಕರ ರಾಶಿಯವರಿಗೋಸ್ಕರ ಫೆಬ್ರವರಿ ತಿಂಗಳಿಗೋಸ್ಕರ 5 ನಿಗೂಢವಾದಂತಹ ಎಚ್ಚರಿಕೆಗಳ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ದಯವಿಟ್ಟು ನಾನು ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ, ನಿಮ್ಮನ್ನು ಹೆದರಿಸ್ಲಿಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ. ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಶುಭ ವಿಚಾರ, ಒಂದಿಷ್ಟು ಎಚ್ಚರಿಕೆಗಳು ಇದ್ದೇ ಇರುತ್ತೆ. ಅದೆರಡನ್ನೂ ಬೇರೆ ಬೇರೆಯಾಗಿ ವಿಡಿಯೋ ಮಾಡ್ತಕ್ಕಂಥದ್ದು ನನ್ನ ಅಭ್ಯಾಸವಲ್ಲ, ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಸೊ ಫೆಬ್ರವರಿ ತಿಂಗಳಲ್ಲಿ ಏನೇನು ಒಳ್ಳೇದಾಗಲಿದೆ ಅನ್ನುವಂಥದ್ದನ್ನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಆಗಿರ್ತದೆ, ಸಿಕ್ಕಿರ್ತದೆ. ದಯವಿಟ್ಟು ನೋಡಿ, ಫೇಸ್ಬುಕ್ಕಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಸಿಗ್ತದೆ, ದಯವಿಟ್ಟು ನೋಡಿ. ಈ ಒಂದು ವಿಡಿಯೋದಲ್ಲಿ ಏನೇನು ಸಮಸ್ಯೆಗಳಾಗಬಹುದು ಹಾಗೂ ಆ ಸಮಸ್ಯೆಗಳಿಗೆ ಏನೇನು ಪರಿಹಾರ, ಇದನ್ನು ಸಂಪೂರ್ಣವಾಗಿ ತಿಳಿಸ್ತೇನೆ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ಮಕರ ರಾಶಿಯವರಿಗೆ, ನೀವು ಮಕರ ರಾಶಿಯವರಾಗಿದ್ದು ಇತರೆ ಮಕರ ರಾಶಿಯವರಿಗೆ ಒಂದು ಸಹಾಯ ಮಾಡಿ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಜಾಸ್ತಿ, ಎಷ್ಟು ಜಾಸ್ತಿ ಶೇರ್ ಮಾಡ್ತಿರೋ ಅಷ್ಟು ಒಳ್ಳೆಯದು. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಅವರ ಆಗಬಹುದಾದ ಸಮಸ್ಯೆಗಳನ್ನು ಅವರು ಪರಿಹಾರ ಮಾಡಿಕೊಳ್ಬೇಕು. ಒಟ್ಟಿನಲ್ಲೆಲ್ಲರಿಗೂ ಒಳ್ಳೆಯದಾಗಬೇಕು. ಮೊದಲನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಅತಿಯಾದಂತಹ ಹೊಣೆಗಾರಿಕೆ ನಿಮ್ಮ ಆರೋಗ್ಯಕ್ಕೆ ಸಮಸ್ಯೆಯನ್ನು ಕೊಡಲಿದೆ. ಫೆಬ್ರವರಿ ತಿಂಗಳಲ್ಲಿ ತುಂಬಾ ಜವಾಬ್ದಾರಿಗಳು ನಿಮ್ಮ ತಲೆ ಮೇಲೆ, ತುಂಬಾ ಕೆಲಸಗಳು, ಹೆಕ್ಟಿಕ್ ಶೆಡ್ಯೂಲ್. ಏನ್ ನಡೀತಾ ಇದೆ, ಏನ್ ಮಾಡಬೇಕು, ನನ್ಗೆ ಏನ್ ಕೈಕಾಲಾಡ್ತಾ ಇಲ್ಲ ಅಂತ. ಬಟ್ ನಾನು ಮಾಡಲೇಬೇಕು, ಒಳ್ಳೆ ಹೆಸರು ತಗೊಳ್ಳೇಬೇಕು, ಕಾರ್ಯ ಸಾಧನೆ ಆಗಲೇಬೇಕು, ಸಮಸ್ಯೆಗಳಾಗಲೇಬಾರ್ದು ಅಂತ ನೀವೇನು ಮಾಡ್ತೀರಾ, ತುಂಬ ಶ್ರಮ ವಹಿಸಿ ಸರಿಯಾಗಿ ನಿದ್ರೆ ಮಾಡಿದೆ, ಟೈಮ್ ಟು ಟೈಮ್ ಊಟ ಮಾಡಿದೆ, ರೆಸ್ಟ್ ಅಂತ ಏನು ಅಂತಲೇ ಗೊತ್ತಿಲ್ಲದಂಗೆ ಚೆನ್ನಾಗಿ ದುಡಿತೀರಾ. ಅದರ ರಿಸಲ್ಟ್ ಕೆಲಸ ಆಗುತ್ತೆ ಬಿಡುತ್ತೆ ಸೆಕೆಂಡ್ರಿ, ನಿಮ್ಮ ಆರೋಗ್ಯ ಅಂತೂ ಹಾಳಾಗುತ್ತೆ. ಸೊ ನಾನು ನಿಮಗೆ ಮಕರ ರಾಶಿಯವರಿಗೆ ಕೊಡ್ತಕ್ಕಂಥ ಸಜೆಷನ್ನು, ಫಸ್ಟ್ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಕೆಲಸ ಬಹಳ ಮುಖ್ಯವೇ, ಜವಾಬ್ದಾರಿಗಳು ಬಹಳ ಮುಖ್ಯವೇ, ಅದನ್ನೂ ಮಾಡಬೇಕು. ಹಾಗಂತ ಆರೋಗ್ಯ ತಾತ್ಸಾರ ಮಾಡಬಾರದು. ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಟೈಮ್ ಟು ಟೈಮ್ ಊಟ, ಆಹಾರ ಸೇವನೆ ದಯವಿಟ್ಟು ಮಾಡಿ. ಎಲ್ಲಂದ್ರಲ್ಲಿ ಸಿಕ್ಕಿದ್ರೆ ತಿನ್ನೋಕೋಬಿಡಿ. ಮನೆಯ ಶುದ್ಧವಾದ ಆಹಾರವನ್ನೇ ಸೇವನೆ ಮಾಡಿ. ಹಾಗೂ ನಿದ್ರೆ ಬಹಳ ಇಂಪಾರ್ಟೆಂಟು. ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ದಯವಿಟ್ಟು ಅದರ ಬಗ್ಗೆ ಗಮನ ವಹಿಸಿ. ಹಾಗೂ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಬೇಡಿ. ನಾವು ಸಹ ವಿಶೇಷವಾದ ಪ್ರಸಾದವನ್ನು ಕೊಡ್ತಾ ಇದ್ದೇವೆ, ವಿಶೇಷವಾದ ಪರಿಹಾರಗಳನ್ನು ಮಾಡಿ, ವಿಶೇಷ ಬ್ರೇಸ್ಲೆಟ್ ಕೊಡ್ತಾ ಇದ್ದೇವೆ ನಿಮ್ಮ ಆರೋಗ್ಯ ಸಂರಕ್ಷಣೆಗೆ, ಕಾರ್ಯ ಸಾಧನೆಗೆ, ಹಲವಾರು ನಿಮ್ಮ ಸಮಸ್ಯೆಗಳಿಗೆ ಒಂದು ಉತ್ತರವಾಗಿ. ಅದನ್ನು ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ಎಂಡಲ್ಲಿ ನೋಡಿ. ಎರಡನೆಯ ಎಚ್ಚರಿಕೆ ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕೆಲಸದ ಜಾಗದಲ್ಲಿ ಅಧಿಕಾರ ದುರುಪಯೋಗ ನಿಮ್ಮ ವಿರುದ್ಧ ಒಂದು ಷಡ್ಯಂತ್ರದ ಥರ. ಅಂದರೆ ನೀವೆಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ನಿಮಗೆ ಒಂದಿಷ್ಟು ಅಧಿಕಾರ ದುರುಪಯೋಗ ಮಾಡಿಸ್ಕೊಳ್ತಾರೆ, ನಿಮಗೆ ತೊಂದರೆ ಕೊಡಲಿಕ್ಕೆ ಎಲ್ಲ ವಿಶೇಷವಾದ ಸಿದ್ಧತೆಗಳನ್ನು ಮಾಡಿಕೊಳ್ತಾರೆ ಅಂತ ಕಂಡು ಬರ್ತಾ ಇದೆ. ಅಸೂಯೆ, ಹೊಟ್ಟೆ ಉರಿ ಇತ್ಯಾದಿಗಳ ಕಾರಣಗಳಿರಬಹುದು, ಬೇರೆ ಬೇರೆ ರೀತಿಯಾದಂತಹ ಕಾರಣಗಳಿರಬಹುದು. ಆದರೆ ಗಮನಿಸಬೇಕಾದಂಥ ವಿಚಾರ, ಕೆಲಸದ ಸ್ಥಳದಲ್ಲಿ ಅಧಿಕಾರ, ರಾಜಕೀಯ, ಕೆಟ್ಟ ರಾಜಕೀಯವನ್ನು ಮಾಡ್ತಾರೆ. ನಿಮಗೇ ಗೊತ್ತಾಗಲ್ಲ ನಿಮ್ಮ ವಿರುದ್ಧ ಎಷ್ಟು ದೊಡ್ಡ ಷಡ್ಯಂತ್ರ ಆಗೋಗ್ತಾ ಇದೆ, ನಿಮಗೆ ಗೊತ್ತಿರಲ್ಲ, ಅಷ್ಟು ರಾಜಕೀಯ ಮಾಡ್ತಾರೆ. ಮಕರ ರಾಶಿ ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿ ದೊಡ್ಡ ಪ್ರಮಾಣದ ರಾಜಕೀಯ, ಪಿತೂರಿ, ಷಡ್ಯಂತ್ರ ನಿಮ್ಮ ವಿರುದ್ಧ ನಡೆಯುವ ಸಾಧ್ಯತೆ ಜಾಸ್ತಿ ಇದೆ. ನಿಮಗೆ ಗೊತ್ತಾಗಲ್ಲ ಆ ವಿಚಾರ. ಗೊತ್ತಾಗುವಷ್ಟರಲ್ಲಿ ತುಂಬ ಸಮಯ ಆಗ್ಬಿಡಬಹುದು, ಕೈ ಮೀರೋಗಿರಬಹುದು, ಹೇಳೋಕ್ಕಾಗಲ್ಲ. ಸೊ ದಯವಿಟ್ಟು ಮೊದಲಿಂದಲೇ ಅದರ ಬಗ್ಗೆ ಎಚ್ಚರಿಕೆಯಿಂದಿರಿ. ವಿಷ್ಣು ಸಹಸ್ರನಾಮ ಡೈಲಿ ಓದ್ಕೊಳ್ತಾ ಇದ್ದರೆ ಈ ಸಮಸ್ಯೆಗಳಾಗಲಿಕ್ಕಿಲ್ಲ. ಇಲ್ಲ ನಾವು ವಿಶೇಷವಾದ ಪರಿಹಾರಗಳನ್ನು ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾರೆ, ಅದರ ಧಾರಣೆ ಮಾಡಿಕೊಂಡ್ರೂ ಕೂಡ ನಿಮಗೆ ಸಮಸ್ಯೆ ಆಗಲಿಕ್ಕಿಲ್ಲ. ಮೂರನೆಯ ಎಚ್ಚರಿಕೆ ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ಕುಟುಂಬದ ವಿಚಾರದಲ್ಲಿ ಬಹಳಷ್ಟು ಮಾತಾಡೋದು ನಿಮ್ಮಲ್ಲಿ ಬಾಕಿ ಇದೆ, ಒಳಗಡೆ ಇದೆ, ಒತ್ತಿ ಒತ್ತಿ ಇಟ್ಕೊಂಡಿದ್ದೀರಾ. ಬೇಡ ಬಿಡು, ಬೇಡ ಬಿಡು, ಬೇಡ ಬಿಡು ಅಂತ ಹೇಳಿ ಮಾತಾಡಬಾರ್ದು ನಾವು, ಅಥವಾ ಮಾತಾಡಿದ್ರೆ ಬೇಸರ ಆಗ್ಬಿಡುತ್ತೆ, ಫ್ಯಾಮಿಲಿಯಲ್ಲಿ ಡಿಸ್ಟರ್ಬೆನ್ಸ್ ಆಗ್ಬಿಡುತ್ತೆ, ಕುಟುಂಬದಲ್ಲಿ ತುಂಬ ಬೇರೆ ಬೇರೆ ಏನೋ ಸಮಸ್ಯೆಗಳಾಗ್ಬೋದು ಅಂಥೇಳಿ ಒಳಗಡೆ ಒತ್ತಿ 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 ವಿಚಾರಗಳನ್ನೆಲ್ಲ ಒಳಗಡೆನೇ ಇಟ್ಕೊಂಡಿರ್ತೀರಾ. ಅದು ಸ್ಫೋಟಗೊಂಡು ಸಮಸ್ಯೆಗಳಾಗುವ ಸಾಧ್ಯತೆ ಇದೆ. ಅಂದರೆ ನಿಮ್ಮ ಒತ್ತಡ ಇದೆಯಲ್ಲ, ಮನಸ್ಸಲ್ಲೇ ಇಟ್ಕೊಂಡಿರ್ತಕ್ಕಂಥದ್ದು. ಕುಟುಂಬದ ವಿಷಯಗಳಲ್ಲಿ ಹೇಳದೇ ಇರುವ ಮಾತುಗಳು, ಹೇಳದ ಮಾತುಗಳು ಒಳಗೊಳಗೆ ಒತ್ತಡ ಜಾಸ್ತಿ ಮಾಡಿ ನೋಡಿ. ಮೆಂಟಲ್ ಪ್ರೆಷರ್ ಜಾಸ್ತಿ ಆದ ತಕ್ಷಣ ಆರೋಗ್ಯಕ್ಕೆ ಬಾಧೆನೇ, ಅದು ತುಂಬ ಸಮಸ್ಯೆ ಕೊಡುತ್ತೆ. ಮೆಂಟಲ್ ಹೆಲ್ತ್, ಪೀಸ್, ನೆಮ್ಮದಿ ಅನ್ನೋದೇ ಇಲ್ದಂಗೆ ಆಗ್ಬಿಡುತ್ತೆ. ದಯವಿಟ್ಟು ಅದಕ್ಕೆ ನಿಮ್ಮ ಮಾನಸಿಕ ನೆಮ್ಮದಿಗೋಸ್ಕರನೇ ಶ್ವೇತಾರ್ಕ ರತ್ನಗಳ ಅದ್ಭುತವಾದಂತಹ ಬ್ರೇಸ್ಲೆಟನ್ನು ನವಶಕ್ತಿ ದುರ್ಗಾ ಬ್ರೇಸ್ಲೆಟಲ್ಲಿ ನಿಮಗೆ ಕೊಡ್ತಾ ಇದ್ದೇವೆ, ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ನೋಡಿ, ಎಂಡಲ್ಲಿ ಹೇಳ್ತೇನೆ ಅದರ ಬಗ್ಗೆ. ನಾಲ್ಕನೆಯ ಎಚ್ಚರಿಕೆ ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ,
ಹಣ ಉಳಿಸುವ ಆತುರದಲ್ಲಿ ಅರ್ಜೆಂಟಾಗಿ ದುಡ್ಡು ಎಲ್ಲರೂ ಉಳಿಸ್ಬಿಡ್ಬೇಕು, ಎಲ್ಲರೂ ಖರ್ಚಾಗ್ಬಿಡುತ್ತೆ, ನನ್ನ ಕೈಲಿದ್ರೆ ಖರ್ಚಾಗ್ಬಿಡುತ್ತೆ, ಅರ್ಜೆಂಟಾಗಿ ಉಳಿಸ್ಬಿಡ್ಬೇಕು ಅಂತ ತಪ್ಪು ಹೂಡಿಕೆ ಮಾಡುವ ಸಾಧ್ಯತೆ ಜಾಸ್ತಿ ಇದೆ. ಹಣ ಉಳಿಸಬೇಕು ಎನ್ನುವ ಕಾರಣದಿಂದ ಆತುರದಲ್ಲಿ ಗೊತ್ತಿಲ್ಲದೆ ಸಡನ್ನಾಗಿ ರಾಂಗ್ ಇನ್ವೆಸ್ಟ್ಮೆಂಟ್, ತಪ್ಪು ಹೂಡಿಕೆ ಮಾಡುವ ಸಾಧ್ಯತೆ ಇದೆ. ಆದ್ದರಿಂದ ಹಣ ಉಳಿಸಬೇಕು ಕರೆಕ್ಟ್, ಆದರೆ ಹೂಡಿಕೆ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಯಾವ ಥರ ಮಾಡಬೇಕು, ದಯವಿಟ್ಟು ಅದರ ಬಗ್ಗೆ ಗಮನಿಸಿ. ಅದಕ್ಕೆ ಸೂಕ್ತ ವ್ಯಕ್ತಿಗಳಿಂದ ಸೂಚನೆಗಳನ್ನು ಪಡೆಯಿರಿ, ಅವರ ಮಾರ್ಗದರ್ಶನಗಳನ್ನು ಪಡೆಯಿರಿ. ಆದರೆ ಅರ್ಜೆಂಟಲ್ಲಿ ಹೆಂಗಾರ ಮಾಡಿ ದುಡ್ಡು ಸೇವ್ ಮಾಡಿಬಿಡಬೇಕು, ಮಾರ್ಕೆಟ್ ಕಂಡೀಷನ್ ಹಂಗಿದೆ ಹಿಂಗಿದೆ, ಗೋಲ್ಡ್ ಹಂಗಿದೆ, ಸಿಲ್ವರ್ ಹಿಂಗಿದೆ, ಅಲ್ಲಿ ಇನ್ವೆಸ್ಟ್ ಮಾಡೋಣ ಇಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ಅರ್ಜೆಂಟಲ್ಲಿ ಇನ್ವೆಸ್ಟ್ ಮಾಡ್ಕೋಬೇಡಿ. ಸ್ವಲ್ಪ ಪರಾಮರ್ಶಿಸಿ ಯೋಚನೆ ಮಾಡಿ ಇನ್ನೊಬ್ಬರ ಸಲಹೆಗಳನ್ನು ತಗೊಂಡು ಆರಾಮಾಗಿ ಇನ್ವೆಸ್ಟ್ ಮಾಡಿ. ಅರ್ಜೆಂಟ್ ಮಾಡಿ ಇನ್ವೆಸ್ಟ್ ಮಾಡಿಕೊಂಡು ದುಡ್ಡು ಕಳ್ಕೊಂತೀರ ಅನ್ನೋದು ಸ್ಪಷ್ಟವಾಗಿದೆ. ಮಕರ ರಾಶಿಯವರಿಗೆ ಎಚ್ಚರದಿಂದಿರಿ. ಆ ಬುದ್ಧಿವಂತಿಕೆ ನಿಮಗೆ ಕೊಡಬೇಕು ಅಂದರೆ, ಆ ಸಮಸ್ಯೆ ನಿಮ್ಮನ್ನು ಹೊರಗೆ ತರಬೇಕು ಅಂದರೆ ನಾವು ವಿಶೇಷ ಪರಿಹಾರಗಳನ್ನು ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಈಗ ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ತಿಳಿಸ್ತೇನೆ. 5ನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ಈ ಫೆಬ್ರವರಿ ತಿಂಗಳ ಕೊನೆಯ ಭಾಗ ಅಥವಾ ಮಧ್ಯಭಾಗ, ಫೆಬ್ರವರಿ ತಿಂಗಳ ಮಧ್ಯಭಾಗದ ನಂತರ ನೀವು ತೆಗೆದುಕೊಳ್ಳುವ ನಿರ್ಧಾರ ಇದೆಯಲ್ಲ, ಏನೋ ಒಂದು ಸ್ವಲ್ಪ ಎಡವಟ್ಟು ಮಾಡುವ ಸಾಧ್ಯತೆ ಇದೆ. ಅದು ಏನೊಂದು ನಿರ್ಧಾರ ತಗೊಂಡ್ಬಿಡ್ತೀರ ಪಟ್ಟಂತ, ಬಟ್ ಆ ನಿರ್ಧಾರದ ದೀರ್ಘಕಾಲಿಕವಾದಂತಹ ಪರಿಣಾಮಗಳು ಏನಿರುತ್ತೆ, ಹೌದಾ ಸರಿ ಆಯಿತು, ನಾನು ಇನ್ಮೇಲೆ ಫೋನೇ ಮಾಡಲ್ಲ, ನಾನು ಇನ್ಮೇಲೆ ಬರಲ್ಲ, ನನಗೆ ಬೇಕಾಗಿಲ್ಲ, ನೀವು ಯಾರು ನಂಗೆ ಬೇಕಾಗಿಲ್ಲ, ಈ ಥರ ಫ್ಯಾಮಿಲಿಯಲ್ಲಾಗಿರಬಹುದು, ಉದ್ಯೋಗದಲ್ಲಾಗಿರಬಹುದು, ವ್ಯವಹಾರಗಳಲ್ಲಿ, ಬಿಸ್ನೆಸ್ನಲ್ಲಿ, ಬಿಡ್ರಿ ನೀವು ಬೇಡ, ನಿಮ್ಮ ಬಿಸ್ನೆಸ್ಸು ಬೇಡ, ನಡೀರಿ, ನಮಗೆ ಗೊತ್ತೈತೆ. ವ್ಯವಹಾರಗಳಲ್ಲಾಗಿರಬಹುದು, ಸಂಬಂಧಗಳಲ್ಲಾಗಿರಬಹುದು, ಫ್ರೆಂಡ್ಶಿಪ್ಪಲ್ಲಾಗಿರಬಹುದು, ನೀವು ಫೆಬ್ರವರಿ 2ನೇ ವಾರ ದಾಟಿಬಿಡ್ತು ಅಂತಂದರೆ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಏನೋ ಒಂದು ಎಮೋಷನ್ಗೆ ಬಂದ್ಬಿಟ್ಟು. ಸೊ ಅದರಿಂದ ದಯವಿಟ್ಟು ಅದು ಆಗದಂಗೆ ನೋಡ್ಕೊಳ್ಳಿ. ಮಾರ್ಗದರ್ಶನ ಇಲ್ಲದೆ, ಯೋಚನೆ ಮಾಡದೆ, ಹಿಂದೆ ಮುಂದೆ ಯೋಚನೆ ಮಾಡದೆ ಏನು ನಿರ್ಧಾರ ತಗೋಬೇಡಿ. ಅದು ಏನೇ ಮಾಡದಿದ್ದರೂ ನಿಮ್ಮ ಮೈಂಡ್ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು, ಅದೇ ಬಹಳ ಇಂಪಾರ್ಟೆಂಟ್. ಅದಕ್ಕೂ ವಿಶೇಷ ಪರಿಹಾರಗಳ ಅವಶ್ಯಕತೆ ಇದೆ. ಮಕರ ರಾಶಿಯವರ ಸಂಪೂರ್ಣ ಫೆಬ್ರವರಿ ತಿಂಗಳ ನಂತರ ದಿನಗಳ ಸಮಸ್ಯೆಗಳ ಪರಿಹಾರಕ್ಕೆ ವಿಶೇಷ ಪರಿಹಾರದ ಅವಶ್ಯಕತೆ ಇದೆ. ಫೆಬ್ರವರಿ 1ನೇ ತಾರೀಕು ಮಾಘ ಪೌರ್ಣಿಮಾ, ಮಾಘ ಮಾಸದ ಹುಣ್ಣಿಮೆಯ ದಿವಸ, ಅವತ್ತು ಕೂಡ ಭಾನುವಾರ. ಸೊ ಫೆಬ್ರವರಿ 1ನೇ ತಾರೀಕು ಭಾನುವಾರ, ಮಾಘ ಮಾಸದ ಹುಣ್ಣಿಮೆಯ ಪರ್ವ ದಿನದಂದು ನಾವು ನವದುರ್ಗೆಯರ ಆರಾಧನೆ ಮಾಡ್ತಾ ಇದ್ದೀವಿ. ನವದುರ್ಗಾದೇವಿಯ ಆರಾಧನೆ, ನವದುರ್ಗಾ ಹೋಮ ಅಂತ ಮಾಡ್ತಿದ್ವಿ. ಬಹಳ ವಿಶೇಷವಾದಂಥ ಹೋಮ. ಅದರಲ್ಲಿ 9 ವಿಧದ ಅಮ್ಮನವರ ಆರಾಧನೆ ಇರ್ತದೆ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ ಅಂಥೇಳಿ ನವದುರ್ಗೆಯರ ಆರಾಧನೆಯನ್ನು, ನವದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ನವದುರ್ಗಾ ಹೋಮವನ್ನು ಮಾಡಿ ವಿಶೇಷವಾದಂತಹ ಈ 9 ವಿಧದ ಉಪರತ್ನಗಳಿರ್ತಕ್ಕಂಥ ಒಂದು ವಿಶೇಷವಾದ ಬ್ರೇಸ್ಲೆಟನ್ನು ನಾವು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಒಟ್ಟು 10 ವಿಧದ ಉಪರತ್ನಗಳನ್ನು ನೀವು ಕಾಣಬಹುದು. ಅದರಲ್ಲಿ ಶ್ವೇತಾರ್ಕ ರತ್ನಗಳನ್ನು ಜಾಸ್ತಿ ಇದೆ. ಶ್ವೇತಾರ್ಕ ರತ್ನಗಳು ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ತಕ್ಕಂಥ, ಶಾಂತಿಯನ್ನು ನಿಮಗೆ ಕೊಡ್ತಕ್ಕಂಥ ಅದ್ಭುತವಾದಂತಹ ಶಕ್ತಿ ಇರತಕ್ಕಂಥದ್ದು. ಅದರ ಜೊತೆಗೆ 9 ವಿಧದ ವಿಶೇಷವಾದಂತಹ ಉಪರತ್ನಗಳಿದೆ. ನವದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ ನವಶಕ್ತಿ ಬ್ರೇಸ್ಲೆಟ್ ಅಂತ ಕರಿಬಹುದು ಇದನ್ನು. ಅಷ್ಟು ಅದ್ಭುತವಾದಂತಹ ಬ್ರೇಸ್ಲೆಟ್ ಇದು. ಸೊ ಇದರಲ್ಲಿ 9 ವಿಧದ ವಿಶೇಷವಾದಂತಹ ಉಪರತ್ನಗಳು ನಿಮ್ಮ 9 ಗ್ರಹಗಳಿಂದ ಆಗಬಹುದಾದ ಸಕಲ ಬಾಧೆಗಳನ್ನು ಸಹ ಕಂಟ್ರೋಲ್ ಮಾಡುವ ಶಕ್ತಿ ಇದರಲ್ಲಿರ್ತದೆ. ಆರ್ಥಿಕ ಬಾಧೆ ಇರಬಹುದು, ಆರೋಗ್ಯ ಬಾಧೆ ಇರಬಹುದು, ಉದ್ಯೋಗ ವ್ಯಾಪಾರ ವ್ಯವಹಾರಗಳಿರಬಹುದು, ಕೋರ್ಟ್ ಕಚೇರಿ ಇರಬಹುದು, ಮಾಟ ಮಂತ್ರಾದಿಗಳಿರಬಹುದು, ಮನೆಯಲ್ಲಿ ಅಷ್ಟೈಶ್ವರ್ಯಗಳ ವಿಚಾರಗಳಿರಬಹುದು, ಸಾಲ ಬಾಧೆಗಳಿರಬಹುದು, ಋಣಬಾಧೆಗಳು, ಸಾಲ ಬಾಧೆಗಳು, ಲೋನ್ ವಿಚಾರಗಳಿರಬಹುದು, ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳಿದ್ರೂ ಪರಿಹಾರಕ್ಕೆ ಇದು ಬಹಳ ಅನುಕೂಲ. ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷವಾದ ದೇವತಾರಾಧನೆ ಮಾಡ್ತಾ ಇದ್ದೇವೆ. ಚಿಂತಾಮಣಿ ಗಣಪತಿ ಹೋಮ ಅಂತ, ಚಿಂತಾಮಣಿ ಗಣಪತಿ ಮಂತ್ರ ಅಂತ ಬರ್ತದೆ. ಅಂದರೆ ನಾವು ಏನನ್ನು ಅನ್ಕೊಳ್ತೀವೋ ಅದನ್ನು ಮಾಡಿಕೊಡ್ತಕ್ಕಂಥದ್ದು ಚಿಂತಾಮಣಿ ಗಣಪತಿ ಮಂತ್ರ. ಈ ಚಿಂತಾಮಣಿ ಗಣಪತಿ ಬಗ್ಗೆಯೂ ಸಹ ನಾನು ಮುಂದೆ ವಿಡಿಯೋನೇ ಮಾಡಿ ಹಾಕ್ತೇನೆ. ಈ ಅದ್ಭುತವಾದ ಚಿಂತಾಮಣಿ ಗಣಪತಿ ಮಂತ್ರದಿಂದ ಹೋಮ ಮಾಡಿ ಅದರಲ್ಲಿ ಈ ಒಂದು ಅದ್ಭುತವಾದ ನವಶಕ್ತಿ ಬ್ರೇಸ್ಲೆಟನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ, ನೆನಪಿಟ್ಕೊಳ್ಬೇಕು. ಸೊ ಈ ಒಂದು ಬ್ರೇಸ್ಲೆಟ್ಟು ನವದುರ್ಗಾ ಹೋಮ ಹಾಗೂ ವಿಶೇಷವಾಗಿ
ಚಿಂತಾಮಣಿ ಗಣಪತಿ ಹೋಮ, ಅದ್ರ ಜೊತೆಗೆ ಸಂತಾನ ಗೋಪಾಲ ಕೃಷ್ಣ ಹವನ, ಆಮೇಲೆ ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ. ಅಷ್ಟೇ ಅಲ್ಲ, ನಿಮ್ಮ ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮದಲ್ಲೂ ಸಹ ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲಿ ಸಹ ಇದು ಎನರ್ಜೈಸ್ ಆಗುತ್ತೆ. ಯಾಕಂದರೆ 9 ವಿಧದ ಉಪರತ್ನಗಳಿದೆ, ನವಗ್ರಹಗಳು ಸಹ ಇದರಲ್ಲೇ ಇದೆ. ಸೊ ಅದರಿಂದ ಈ ವಿಶೇಷವಾದ ನವಶಕ್ತಿ ಬ್ರೇಸ್ಲೆಟನ್ನು, ಶ್ವೇತಾರ್ಕ ರತ್ನಗಳಿರ್ತಕ್ಕಂಥ ನವಶಕ್ತಿ ಬ್ರೇಸ್ಲೆಟನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೂ ಇದಿಷ್ಟೂ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದ ನವಶಕ್ತಿ ಬ್ರೇಸ್ಲೆಟ್ ನಿಮಗೆ ಸ್ಪೀಡ್ ಪೋಸ್ಟಲ್ ಮೂಲಕ ಕಳುಹಿಸಿಕೊಡಲಾಗ್ತದೆ. ಈ ಒಂದು ಬ್ರೇಸ್ಲೆಟ್ನ ನೀವು ಸಿಂಪಲ್ ಆಗಿ ನಿಮ್ಮ ಬಲಗೈಯಲ್ಲಿ ಧಾರಣೆ ಮಾಡಿಕೊಂಡ್ರೆ ಆಯ್ತು, ಅಷ್ಟೇ ಇರುತ್ತಲ್ವಾ. ಇನ್ನೇನು ಜಸ್ಟ್ ಇನ್ನು ಮಾಡ್ಕೊಂಡ್ರೆ ಆಯಿತು. ಆ ಹೋಮದ ಭಸ್ಮ, ನಾಗಾರಾಧನೆ ಅರಿಶಿನವನ್ನು ಹಣೆಗೆ ಹಚ್ಚಿಕೊಂಡ್ರೆ ಸಾಕು. ಸೊ ಇಷ್ಟು ಸುಲಭವಾಗಿರ್ತಕ್ಕಂಥದ್ದು ಲೈವಲ್ಲಿ ನಿಮ್ಮ ಹೆಸರು, ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಾರೆ ನೆನಪಿಟ್ಕೊಳ್ಳಿ, ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ಲೈವಲ್ಲಿ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ. ಆಯ್ತಲ್ಲ, ಭಾನುವಾರ ಹೋಮ ಆಗ್ತದೆ, ಸೋಮವಾರ ಅಥವಾ ಮಂಗಳವಾರ ನಾವು ಇಲ್ಲಿಂದ ಪ್ರಸಾದವನ್ನು ಪ್ಯಾಕ್ ಮಾಡಿ ಕಳಿಸ್ಕೊಡ್ತೇವೆ. ಬುಧವಾರದಿಂದ ಆಚೆಗೆ ಇಂಡಿಯನ್ ಸ್ಪೀಡ್ ಪೋಸ್ಟ್, ಇಂಡಿಯನ್ ಪೋಸ್ಟ್ ಇದೆಯಲ್ಲ ಅದರಲ್ಲಿ ನಾವು ಕಳಿಸ್ಕೊಡ್ತಕ್ಕಂಥದ್ದು. ಸೊ ಟ್ರ್ಯಾಕ್ ಮಾಡಬಹುದಾಗಿರ್ತದೆ. ನಿಮಗೆ ಆದಷ್ಟು ಶೀಘ್ರವಾಗಿ ಪ್ರಸಾದ ತಲುಪ್ತದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.